ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 11/12/2024 ಮಹಾವಾಕ್ಯ. मीठे बच्चे, बाप का मददगार बन इस आयरन एजड पहाड़ को गोल्डन एजड बनाना है. पुरुषार्थ कर नई दुनिया के लिए फर्स्ट क्लास सीट ರಿಸರ್ವ್ करानी है. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆಗೆ ಸಹಯೋಗಿಯಾಗಿ ಈ ಕಬ್ಬಿಣದ ಜಗತ್ತನ್ನು ಅಥವಾ ಕಬ್ಬಿಣದ ಜಗತ್ತಿನ ಬೆಟ್ಟವನ್ನು ಗೋಲ್ಡನ್ ಜಗತ್ತನ್ನಾಗಿ ಮಾಡಬೇಕಾಗಿದೆ. ಪುರುಷಾರ್ಥ ಮಾಡಿ ಹೊಸ ಜಗತ್ತಿಗೋಸ್ಕರ ಫಸ್ಟ್ ಕ್ಲಾಸ್ ಸೀಟ್ ರಿಸರ್ವ್ ಮಾಡಿಕೊಳ್ಬೇಕು. ಪ್ರಶ್ನೆ: बाप की फ़र्ज़ अदाई क्या है? कौन सा फ़र्ज़ पूरा करने के लिए संगम पर बाप को आना पड़ता है? ಬಾಬಾ ಪ್ರಶ್ನೆ ಕೇಳ್ತಾರೆ, ತಂದೆಯ ಕರ್ತವ್ಯ ಏನಾಗಿದೆ? ತಂದೆ ಯಾವ ಕರ್ತವ್ಯವನ್ನು ಪೂರ್ಣ ಮಾಡೋದಕ್ಕೋಸ್ಕರ ಸಂಗಮ ಯುಗದಲ್ಲಿ ತಂದೆನೇ ಬರಬೇಕಾಗ್ತದೆ? ಉತ್ತರ: बीमार व दुखी बच्चों को सुखी बनाना, माया के फंदे से निकाल घनेरे सुख देना, यह बाप की फ़र्ज़ अदाई है. ಬಾಬಾ ಹೇಳ್ತಿದ್ದಾರೆ, ರೋಗಿಗಳು ಮತ್ತು ದುಃಖಿಯಾಗಿರುವಂತಹ ಮಕ್ಕಳನ್ನು ಸುಖಿಗಳನ್ನಾಗಿ ಮಾಡೋದು, ಮಾಯೆಯ ಮುಷ್ಟಿಯಿಂದ ಬಿಡಿಸಿ ಅಪಾರವಾದ ಸುಖ ಕೊಡಲು ಇದು ತಂದೆಯ ಕರ್ತವ್ಯವೇ ಆಗಿದೆ. ಅದಕ್ಕೋಸ್ಕರ ತಂದೆನೇ ಬರಬೇಕಾಗ್ತದೆ. ಜೋ ಸಂಗಮ್ ಪರ್ ಹಿ ಬಾಪ್ ಪೂರಿ ಕರ್ತೆ ಹೇ, ಇದೆಲ್ಲವನ್ನು ತಂದೆ ಸಂಗಮ ಯುಗದಲ್ಲಿನೇ ಪೂರ್ಣ ಮಾಡ್ತಾರೆ. ಬಾಬಾ ಕಹತೆ, ಮೈ ಆಯಾ ಹೂँ ತುಮ್ ಸಬ್ಕಾ ಮರ್ಜ್ ಮಿಟಾನೆ ಸಬ್ ಪರ್ ಕೃಪಾ ಕರ್ನೆ. ಬಾಬಾ ಹೇಳ್ತಿದ್ದಾರೆ, ನಾನು ಬಂದಿರೋದೇ ನಿಮ್ಮೆಲ್ಲರ ಇಚ್ಛೆಗಳನ್ನು ಪೂರ್ಣ ಮಾಡಲಿಕ್ಕೆ, ದುಃಖ ದೂರ ಮಾಡಲಿಕ್ಕೆ, ಎಲ್ಲರ ಮೇಲೆ ದಯೆ ತೋರಿಸಲಿಕ್ಕೆ. अब पुरुषार्थ कर 21 जन्मों के लिए अपनी ऊंच तकदीर बना लो. ಬಾಬಾ ಹೇಳ್ತಾರೆ, ಈಗ ಪುರುಷಾರ್ಥ ಮಾಡಿ 21 ಜನ್ಮಗಳಿಗೋಸ್ಕರ ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸ್ಕೊಳ್ಳಿ ಅಂತ. ಗೀತ್ ಭೋಲಾನಾಥ್ ಸೆ ನಿರಾಲ. ಇಂದಿನ ಗೀತೆಯಾಗಿದೆ ಭೋಲಾನಾಥನಿಂದ ಭಿನ್ನ. ಓಂ ಶಾಂತಿ. भोलानाथ शिव भगवान आज ब्रह्मा मुख कमल से बाप कहते हैं, यह वैरायटी भिन्न भिन्न धर्मों का मनुष्य सृष्टि जाड़ है ना. ಭೋಲಾನಾಥ್ ಶಿವ ಭಗವಾನು ಆಚ್ ಬ್ರಹ್ಮ ಮುಖ ಕಮಲದಿಂದ ಬಾಬಾ ಹೇಳ್ತಿದ್ದಾರೆ, ಇದು ವೆರೈಟಿ ಭಿನ್ನ ಭಿನ್ನ ಧರ್ಮಗಳ ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ. ಇಸ್ ಕಲ್ಪ ವೃಕ್ಷ ಅಥವಾ ಸೃಷ್ಟಿಕೆ ಆದಿ ಮಧ್ಯ ಅಂತ್ ಕಾ ರಾಜ್ ಬಚ್ಚೋಂ ಕೋ ಸಮಜಾ ರಹಾ ಹೂಂ. ಶಿವಬಾಬಾ ಹೇಳ್ತಿದ್ದಾರೆ, ಈ ಕಲ್ಪವೃಕ್ಷ ಅಥವಾ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದೀನಿ ಅಂತ. ಗೀತ್ ಮೇ ಬಿ ಇನ್ಕಿ ಮಹಿಮಾ ಹೇ, ಶಿವಬಾಬಾ ಕಾ ಜನಮ್ ಯಹಾ ಹೇ, ಬಾಪ್ ಕತೆ ಮೈ ಆಯಾ ಹೂँ ಭಾರತ್ ಮೇ. ಬಾಬಾ ಹೇಳ್ತಾರೆ, ಗೀತೆಯಲ್ಲಿಯೂ ಕೂಡ ಇವರ ಮಹಿಮೆ ಇದೆ. ಶಿವಬಾಬನ ಜನ್ಮನೂ ಕೂಡ ಇಲ್ಲೇ, ಬಾಬಾ ಬರೋದು ಕೂಡ ಭಾರತದಲ್ಲಿ. मनुष्य यह नहीं जानते कि शिव बाबा कब पधारे थे, क्योंकि गीता में श्री कृष्ण का नाम डाल दिया है. ಬಾಬಾ ಹೇಳ್ತಾರೆ, ಮನುಷ್ಯರು ಇದನ್ನು ತಿಳ್ಕೊಂಡಿಲ್ಲ ಪರಮಾತ್ಮ ಯಾವಾಗ ಬಂದಿದ್ರು ಅಂತ. ಯಾಕೆಂದರೆ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿಬಿಟ್ರು. ದ್ವಾಪರ್ ಕಿ ತೋ ಬಾತ್ ಹಿ ನಹಿ. ಬಾಪ್ ಸಮझाते बच्चे 5000 वर्ष पहले भी मैंने आकर के यह ज्ञान दिया था. ಬಾಬಾ ಹೇಳ್ತಾರೆ, ಇಲ್ಲಿ ದ್ವಾಪರದ ಮಾತೇ ಇಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ 5000 ವರ್ಷದ ಮೊದಲು ಕೂಡ ನಾನೇ ಬಂದು ನಿಮಗೆ ಜ್ಞಾನ ಕೊಟ್ಟಿದ್ದೆ. इस झाड़ से सभी को मालूम पड़ जाता है. झाड़ को अच्छी रीति देखो. सतयुग में बरोबर देवी देवताओं का राज्य था, त्रेता में राम सीता का है. ಶಿವಬಾಬಾ ಹೇಳ್ತಿದ್ದಾರೆ, ಈ ವೃಕ್ಷದಿಂದ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ವೃಕ್ಷವನ್ನು ಒಳ್ಳೆ ರೀತಿಯಲ್ಲಿ ಒಂದು ಸಲ ನೋಡಿ ಅಂತಾರೆ ಬಾಬಾ. ಸತ್ಯುಗದಲ್ಲಿ ಅವಶ್ಯವಾಗಿ ದೇವಿ ದೇವತೆಗಳ ರಾಜ್ಯ ಇತ್ತು, त्रेताದಲ್ಲಿ ರಾಮ ಸೀತೆಯರ ರಾಜ್ಯ. बाबा आदि मध्य अंत का राज बतलाते हैं. बच्चे पूछते हैं, बाबा हम माया के फंदे में कब फंसे? ಬಾಬಾ ಆದಿ ಮಧ್ಯ ಅಂತದ ರಹಸ್ಯ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳು ಬಾಬನಿಗೆ ಕೇಳ್ತಾರೆ, ಬಾಬಾ ನಾವು ಯಾವಾಗಿಂದ ಮಾಯಾ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ವಿ ಅಂತ. ಬಾಬಾ कहते हैं द्वापर से ನಂಬರ್ವಾರ್ ಫಿರ್ ದೂಸರೆ ಧರ್ಮ ಆತೆ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ದ್ವಾಪರ ಯುಗದಿಂದ ನೀವು ಸಿಕ್ಕಾಕ್ಕೊಂಡ್ರಿ, ನಂಬರ್ವಾರ್ ಮತ್ತು ಬೇರೆ ಧರ್ಮದವರು ಬರ್ತಾರೆ. ತೋ ಹಿಸಾಬ್ ಲಗಾನೆ ಸೆ ಸಮಜ್ ಸಕ್ತೆ ಹೇ ಕಿ ಇಸ್ ದುನಿಯಾ ಮೇ ಹಮ್ ಫಿರ್ ಸೆ ಕಬ್ ಆಯೆಂಗೆ. ಬಾಬಾ ಹೇಳ್ತಾರೆ, ಲೆಕ್ಕ ಹಾಕೋದ್ರಿಂದ ತಿಳ್ಕೊಳ್ಳಾಗ್ತದೆ ಈ ಜಗತ್ತಿನಲ್ಲಿ ನಾವು ಮತ್ತೆ ಯಾವಾಗ ಬರ್ತೇವೆ ಅಂತ. ಶಿವಬಾಬಾ कहते हैं, मैं 5000 वर्ष बाद आया हूँ संगम पर अपना फ़र्ज़ निभाने.
ಇಲ್ಲಿ ಬಾಬನು ಕೂಡ ಹೇಳ್ತಾರೆ 5000 ವರ್ಷಗಳ ನಂತರ ನಾನು ಬರ್ತೇನೆ ಸಂಗಮಯುಗದಲ್ಲಿ ನನ್ನ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ. ಸಭಿ ಜೋ ಬಿ ಮನುಷ್ಯ ಮಾತ್ರ ಹೇ ಸಭಿ ದುಃಖಿ ಹೇ ಉನ್ಮೇ ಬಿ ಖಾಸ್ ಭಾರತವಾಸಿ. ಶಿವಬಾಬಾ ಹೇಳ್ತಿದ್ದಾರೆ ಈ ಜಗತ್ತಿನಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೋ ಎಲ್ಲರೂ ದುಃಖಿಗಳಿದ್ದಾರೆ, ಅದರಲ್ಲೂ ಖಾಸ್ ಭಾರತವಾಸಿಗಳು ಅಂತಾರೆ ಬಾಬಾ. ड्रामा अनुसार भारत को ही मैं सुखी बनाता हूँ. बाप का फ़र्ज़ होता है बच्चे बीमार पड़े तो उनकी दवा धर्मल करना. ಶಿವಬಾಬಾ ಹೇಳ್ತಾರೆ ನಾಟಕದ ಅನುಸಾರ ಭಾರತವನ್ನೇ ನಾನು ಸುಖಿ ಮಾಡಲಿಕ್ಕೆ ಬರ್ತೇನೆ. ತಂದೆಯ ಕರ್ತವ್ಯವಾಗಿದೆ. ಯಾವಾಗ ಮಕ್ಕಳಿಗೆ ರೋಗ ಬರ್ತದೆ ಆ ಮಕ್ಕಳಿಗೆ ಔಷಧಿಯನ್ನು ಕೊಟ್ಟು ಆ ಮಕ್ಕಳನ್ನು ರೋಗದಿಂದ ಬಿಡಿಸುವಂಥದ್ದು. ಯಹೇ ಬಹುತ್ ಬಡಿ ಬಿಮಾರಿ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಭಾಳ ದೊಡ್ಡ ರೋಗ ಹಿಡಿದಿದೆ. ಸಬಿ ಬಿಮಾರಿಯೋ ಕಾ ಮೂಲ ಹೇ 5 ವಿಕಾರ. ಬಾಬಾ ಹೇಳ್ತಾರೆ ಎಲ್ಲ ರೋಗಗಳಿಗೂ ಮೂಲ ಅಂದ್ರೆ ಈ 5 ವಿಕಾರಗಳು. ಬಚ್ಚೆ ಪೂಸ್ತೆ ಹೇ ಯಾ ಕಬ್ಸೆ ಶುರು ಹುಯೆ. ಮತ್ತೆ ಬಾಬನಿಗೆ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ಬಾಬಾ ಇದೆಲ್ಲ ಯಾವಾಗ ಶುರು ಆಯಿತು ಅಂತ. ಬಾಬಾ ಉತ್ತರ ಕೊಡ್ತಾರೆ, ದ್ವಾಪರ್ ಸೆ ರಾವಣ ಕಿ ಬಾತ್ ಸಮझानी है ರಾವಣ ಕೋ ಕೋಯಿ देखा नहीं जाता. ಬಾಬಾ ಹೇಳ್ತಾರೆ ದ್ವಾಪರ ಯುಗದಿಂದ ಇದೆಲ್ಲ ಶುರುವಾಯಿತು. ರಾವಣನ ಮಾತನ್ನು ತಿಳಿಸ್ಕೊಡ್ಬೇಕು. ರಾವಣನನ್ನು ಯಾರೂ ನೋಡಲಿಕ್ಕಾಗೋದಿಲ್ಲ. ಬುದ್ಧಿ ಸೆ ಸಮझा जाता है ಬಾಪ್ ಕೋ ಬಿ ಬುದ್ಧಿ ಸೆ ಜಾನಾ ಜಾತಾ ಹೇ. ಬಾಬಾ ಹೇಳ್ತಾರೆ ರಾವಣನನ್ನು ಕೂಡ ಬುದ್ಧಿಯಿಂದಲೇ ತಿಳ್ಕೊಳ್ಳಾಗ್ತದೆ, ತಂದೆಯನ್ನು ಕೂಡ ನಾವು ಬುದ್ಧಿಯಿಂದಲೇ ತಿಳ್ಕೊಳ್ಳಾಗ್ತದೆ. ಆತ್ಮ ಮನ್ ಬುದ್ಧಿ ಸಹಿತ ಹೇ. ಆತ್ಮ ಜಾನ್ತೆ ಕಿ ಹಮಾರಾ ಬಾಪ್ ಪರಮಾತ್ಮ ಹೇ. ಬಾಬಾ ಹೇಳ್ತಾರೆ ಆತ್ಮ ಮನಬುದ್ಧಿ ಸಹಿತವಾಗಿದೆ, ಆತ್ಮ ತಿಳ್ಕೊಂಡಿದೆ ನಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ ಅಂತ. ದುಃಖ ಸುಖ ಲೇಪ್ ಛೇಪ್ ಮೇ ಆತ್ಮ ಆತಿ ಹೇ ಜಬ್ ಶರೀರ ಹೇ ತೋ ಆತ್ಮ ಕೋ ದುಃಖ ಹೋತಾ ಹೇ. ಬಾಬಾ ಹೇಳ್ತಾರೆ ಸುಖನೋ ದುಃಖನೋ ಪಾಪನೋ ಪುಣ್ಯನೋ ಏನೆಲ್ಲ ಅಂಟ್ಕೊಳ್ತದಲ್ಲ ಅದೆಲ್ಲ ಆತ್ಮಕ್ಕೆ ಆಗ್ತದೆ. ಯಾವಾಗ ಶರೀರದಲ್ಲಿ ಆತ್ಮ ಬರ್ತದೆ ಆವಾಗ ದುಃಖಿ ಆಗ್ತದೆ. ಐಸೆ ನೈ ಕಹತೆ ಕಿ ಮುಜ್ ಪರಮಾತ್ಮ ಕೋ ದುಃಖಿ ಮತ್ ಕರೋ. ಯಾವ ಕಾರಣಕ್ಕೂ ನಾವು ಈ ರೀತಿ ಹೇಳಲ್ಲ, ನಾನು ಆತ್ಮ ಅಂದರೆ ನಾನು ಪರಮಾತ್ಮ ಇದ್ದೀನಿ, ನನ್ನನ್ನು ದುಃಖಿಗಳನ್ನಾಗಿ ಮಾಡಬೇಡಿ ಅಂತ ಯಾರೂ ಹೇಳಲ್ಲ. ಬಾಪಿ ಸಮझाते हैं कि मेरा भी पाठ है कल्प कल्प संगम पर आकर मैं पाठ बजाता हूँ. ಇಲ್ಲಿ ಶಿವಬಾಬಾ ಹೇಳ್ತಾರೆ ನಂದು ಕೂಡ ಪಾತ್ರ ಇದೆ, ನಾನು ಕಲ್ಪಕ್ಕೂ ಬಂದು ಈ ಪಾತ್ರವನ್ನು ಅಭಿನಯಿಸ್ತೇನೆ. जिन बच्चों को मैंने सुख में भेजा था वह दुखी बन पड़े हैं इसलिए फिर ड्रामा अनुसार मुझे आना पड़ता है. ಬಾಬಾ ಹೇಳ್ತಾರೆ ಯಾವ ಮಕ್ಕಳನ್ನು ನಾನು ಸುಖದಲ್ಲಿ ಕಳಿಸಿದ್ನೋ ಅವರು ದುಃಖಿಯಾಗಿಬಿಟ್ಟಿದ್ದಾರೆ ಇವತ್ತು, ಅದಕ್ಕೋಸ್ಕರ ನಾಟಕದ ಅನುಸಾರ ಅವರನ್ನು ದುಃಖದಿಂದ ಬಿಡಿಸ್ಲಿಕ್ಕೆ ನಾನೇ ಬರಬೇಕಾಗ್ತದೆ ಅಂತಾರೆ ಬಾಬಾ. ಬಾಕಿ ಕಚ್ಮಚ್ಚ ಅವತಾರಿಯ ಬಾತೆ ಹೈ ನಹಿ ಕತೆ ಪರಶುರಾಮನೆ ಕುಲ್ಹಡಾಲೆ ಕ್ಷತ್ರಿಯಂಕೋ ಮಾರ. ಬಾಬಾ ಹೇಳ್ತಾರೆ ನಾನಿನ್ನ ಕೂರ್ಮ ಅವತಾರ ಆಗಲಿ ಮತ್ಸ್ಯಾವತಾರ ಆಗಲಿ ಯಾವುದೇ ಅವತಾರವನ್ನು ತೆಗೆದುಕೊಳ್ಳೋ ಮಾತು ಇಲ್ಲ ಅಂತಾರೆ ಬಾಬಾ. ಇನ್ನೂ ಒಂದು ಮಾತು ಹೇಳ್ತಾರೆ, ಪರಶುರಾಮ ಕೊಡ್ಲಿಯಿಂದ ಕ್ಷತ್ರಿಯರನ್ನು ಕೊಂದ ಅಂತ. ಯ ಸಬ್ ಹೇ ದಂತಕಥಾಯ್ ತೋ ಆ ಬಾಪ್ ಸಮझाते ಮುಜೆ ಯಾದ್ ಕರೋ. ಬಾಬಾ ಹೇಳ್ತಾರೆ ಇದೆಲ್ಲ ದಂತಕಥೆಯಾಗಿದೆ. ತಂದೆ ಹೇಳ್ತಾರೆ ನನ್ನೊಬ್ಬನ್ನೇ ನೆನ್ಪು ಮಾಡಿ. ಯಹ ಹೇ ಜಗದಂಬಾ ಅವ್ರ ಜಗತ್ಪಿತ ಮದರ್ ಅವ್ರ ಫಾದರ್ ಕಂಟ್ರಿ ಕಾತೆ ಹೇನ. ಬಾಬಾ ಹೇಳ್ತಾರೆ ಇದು ಜಗದಂಬಾ ಮತ್ತು ಜಗತ್ಪಿತ ತಾಯಿ ತಂದೆಯ ನಾಡು ಅಂತ ಹೇಳ್ತಾರಲ್ವ. ಭಾರತವಾಸಿ ಯಾದ್ ಬಿ ಕರ್ತೆ ಹೇ तुम माता पिता हम बालक तेरे तुम्हारी कृपा से सुख घनेरे तो बरोबर मिल रहे हैं. ಬಾಬಾ ಹೇಳ್ತಾರೆ ಈ ಭಾರತವಾಸಿಗಳು ನೆನ್ಪು ಮಾಡ್ಕೊಳ್ತಾರೆ ನೀವೇ ತಾಯಿ ತಂದೆ ಬಂಧು ಬಳಗ ಅಂಥೇಳಿ ನಿಮ್ಮ ಕೃಪೆಯಿಂದ ನಾವು ಅಪಾರವಾದ ಸುಖವನ್ನು ಪಡ್ಕೊಳ್ತಾ ಇದ್ದೀವಿ ಅಂಥೇಳಿ. ಫಿರ್ ಜೋ ಜಿತ್ನಾ ಪುರುಷಾರ್ಥ ಕರೆಂಗೆ. ಬಾಬಾ ಹೇಳ್ತಾರೆ ಇನ್ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೋ ಅದರ ಆಧಾರದ ಮೇಲೆ ಸುಖವನ್ನು ಪಡ್ಕೊಳ್ತಾರೆ. ಜೈಸೆ बायोस्कोप में जाते हैं फर्स्ट क्लास का रिजर्वेशन कराते हैं ना, बापी कहते चाहे सूर्यವಂಶಿ चाहे ಚಂದ್ರವಂಶಿ में सीट रिजर्व कराओ. ಬಾಬಾ ಹೇಳ್ತಾರೆ ಹೇಗೆ ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತಾರೆ ಅಲ್ಲಿಯೂ ಕೂಡ ಫಸ್ಟ್ ಕ್ಲಾಸ್ ರಿಸರ್ವೇಷನ್ ಇರ್ತದೆ, ಮತ್ತು ಸೆಕೆಂಡ್ ಕ್ಲಾಸು ಇರ್ತದೆ. ಕೆಲವರು ಫಸ್ಟ್ ಕ್ಲಾಸ್ ರಿಸರ್ವೇಷನ್ ಮಾಡಿಸಿರ್ತಾರೆ. ಹಾಗೆ ಬಾಬನೂ ನಾವು ಮಕ್ಕಳಿಗೆ ಇಲ್ಲಿ ಹೇಳ್ತಾರೆ ಇಲ್ಲಿನೂ ನೀವು ಸೂರ್ಯವಂಶಿ ಅಥವಾ ಚಂದ್ರವಂಶಿ ಯಾವ ಸೀಟಾದರೂ ರಿಸರ್ವೇಷನ್ ಮಾಡಿಸಿ ಅಂತಾರೆ ಬಾಬಾ. ಜಿತ್ನಾ ಜೋ ಪುರುಷಾರ್ಥ ಕರೆ ಉತ್ನಾ ಪದ ಪಾ ಸಕ್ತೆ ಹೇ. ಬಾಬಾ ಇಲ್ಲಿ ಹೇಳ್ತಾರೆ ಯಾರೆಷ್ಟು ಪುರುಷಾರ್ಥ ಮಾಡ್ತಾರೋ ಅಷ್ಟು ಪದವಿಯನ್ನು ಪಡ್ಕೊಳ್ತಾರೆ. तो सब मर्ज मिटाने बाप आए हैं रावण ने सबको बहुत दुख दिया है ना. ಶಿವಬಾಬಾ ಹೇಳ್ತಾರೆ ಎಲ್ಲ ದುಃಖ ದೂರ ಮಾಡಲಿಕ್ಕೆ ತಂದೆ ಬಂದಿದ್ದಾರೆ. ರಾವಣ ಎಲ್ಲರನ್ನ ಬಹಳ ದುಃಖಿಗಳನ್ನಾಗಿ ಮಾಡಿದನಲ್ವ.
कोई भी मनुष्य की गति सद्गति कर न सके यह है ही कलियुग का अंत। ಬಾಬಾ ಹೇಳ್ತಾರೆ, ಯಾವುದೇ ಕೂಡ ಮನುಷ್ಯರಿಗೆ ಗತಿ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಹ ಹೈ ಹಿ ಕಲಿಯುಗ ಕಾ ಅಂತ್. ಗುರು ಲೋಗ್ ಶರೀರ್ ಚೋಡ್ತೆ ಹೇ ಫಿರ್ ಯಾಯಿ ಪುನರ್ಜನ್ಮ ಲೇತೆ ಹೇ. ಬಾಬಾ ಹೇಳ್ತಾರೆ ಇದು ಕಲಿಯುಗದ ಅಂತ್ಯ. ಆ ಗುರುಗಳೇನಾದರೂ ಶರೀರ ಬಿಟ್ಟರೆ ಇಲ್ಲೇ ಮತ್ತೆ ಜನ್ಮವನ್ನು ಅಂದರೆ ಪುನರ್ಜನ್ಮ ಪಡ್ಕೊಳ್ತಾರೆ. तो फिर यह औरों की क्या सद्गति करेंगे? क्या इतने सभी अनेक गुरु मिलकर पतित सृष्टि को पावन बनाएंगे? ಬಾಬಾ ಕೇಳ್ತಾರೆ, ಅವ್ರು ಶರೀರ ಬಿಟ್ಟರೆ ಇಲ್ಲೇ ಪುನರ್ಜನ್ಮ ತೆಗೆದುಕೊಳ್ಳುವಂಥವ್ರು ಬೇರೆಯವ್ರಿಗೆ ಹೇಗೆ ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ? ಹಾಗಾದರೆ ಎಲ್ಲ ಗುರುಗಳು ಸೇರಿಕೊಂಡು ಈ ಪತಿತ ಜಗತ್ತನ್ನು ಪಾವನ ಮಾಡ್ತಾರೇನು ಅಂತ ಬಾಬಾ ಕೇಳ್ತಾರೆ. ಗೋವರ್ಧನ್ ಪರ್ವತ್ ಕತೆ ಹೇನ ಯ ಮಾತಾ ಇಸ್ ಐರನ್ ಏಜ್ಡ್ ಪಹಾಡ್ ಕೋ ಗೋಲ್ಡನ್ ಏಜ್ಡ್ ಬನಾತಿ ಹೇ. ಬಾಬಾ ಹೇಳ್ತಾರೆ, ಗೋವರ್ಧನ ಪರ್ವತ ಅಂತ ಹೇಳ್ತಾರಲ್ವ, ಈ ಮಾತೆಯರು ಈ ಒಂದು ಕಬ್ಬಿಣ ಯುಗದ ಬೆಟ್ಟವನ್ನು ಮತ್ತೆ ಗೋಲ್ಡನ್ ಏಜ್ಡ್ ಸುವರ್ಣ ಯುಗವನ್ನಾಗಿ ಮಾಡ್ತಾರೆ. ಗೋವರ್ಧನ್ ಕಿ ಫಿರ್ ಪೂಜಾ ಬಿ ಕರ್ತೆ ಹೇ ವಹ ಹೇ ತತ್ವ ಪೂಜಾ. ಬಾಬಾ ಹೇಳ್ತಾರೆ, ಗೋವರ್ಧನ ಪರ್ವತದ ಪೂಜೆನೂ ಕೂಡ ಮಾಡ್ತಾರೆ, ಅದು ತತ್ವ ಪೂಜೆಯಾಗಿದೆ. ಸನ್ಯಾಸಿ ಬಿ ಬ್ರಹ್ಮ ಅಥವಾ ತತ್ವ ಕೋ ಯಾದ್ ಕರ್ತೆ ಹೇ, ಸಮಜ್ತೆ ಹೇ ವಹಿ ಪರಮಾತ್ಮ ಹೇ, ಬ್ರಹ್ಮ ಭಗವಾನ್ ಹೇ. ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ಕೂಡ ಬ್ರಹ್ಮ ಅಥವಾ ತತ್ವವನ್ನು ನೆನಪು ಮಾಡ್ತಾರೆ, ತಿಳ್ಕೊಳ್ತಾರೆ ಅದೇ ಪರಮಾತ್ಮ ಅಂತ, ಬ್ರಹ್ಮ ಭಗವಂತ ಅಂತ. ಬಾಪ್ ಕತೆ ಹೇ ಯತೋ ಬ್ರಹ್ಮ ಹೇ. ಬ್ರಹ್ಮ ಅಂದರೆ ಮನೆಯನ್ನು ಕೂಡ ಅವರು ಪರಮಾತ್ಮ ಅಂತಲೇ ಹೇಳ್ತಾರೆ. ಶಿವಬಾಬಾ ಹೇಳ್ತಾರೆ, ಇದು ಅವರ ಭ್ರಮೆ. ಬ್ರಹ್ಮಾಂಡ ಮೇ ತೋ ಆತ್ಮಾಯೇ ಅಂಡೆ ಮಿಸಲ್ ರಹತಿ ಹೇ, ನಿರಾಕಾರಿ ಝಾಡ್ ಬಿ ದಿಖಾಯ ಗಯಾ ಹೇ. ಶಿವಬಾಬಾ ಹೇಳ್ತಾರೆ, ಬ್ರಹ್ಮಾಂಡದಲ್ಲಿ ಆತ್ಮಗಳು ಕೂಡ ತತ್ತಿಯ ಆಕಾರದಲ್ಲಿರ್ತಾರೆ, ನಿರಾಕಾರಿ ವೃಕ್ಷನೂ ಕೂಡ ತಿಳಿಸ್ಕೊಡ್ಲಾಗ್ತದೆ ಅಥವಾ ತೋರಿಸ್ಲಾಗ್ತದೆ. ಹರ್ ಏಕ್ ಕಾ ಅಪನಾ ಅಪನಾ ಸೆಕ್ಷನ್ ಹೇ. ಇಸ್ ಝಾಡ್ ಕಾ ಫೌಂಡೇಶನ್ ಹೇ ಭಾರತ್ ಕಾ ಸೂರ್ಯವಂಶಿ ಚಂದ್ರವಂಶಿ ಘರಾನ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಸೆಕ್ಷನ್ ಇದೆ. ಈ ವೃಕ್ಷದ ಫೌಂಡೇಶನ್ ಆಗಿದೆ ಭಾರತದ ಸೂರ್ಯವಂಶಿ ಚಂದ್ರವಂಶಿ ಮನೆತನ. ಫಿರ್ ವೃದ್ಧಿ ಹೊತ್ತಿ ಹೇ, ಮುಖ್ಯ ಹೇ 4 ಧರ್ಮ. ಬಾಬಾ ಹೇಳ್ತಾರೆ, ನಂತರ ವೃದ್ಧಿ ಆಗ್ತದೆ. ಮುಖ್ಯ ಅಂದ್ರೆ 4 ಧರ್ಮ. तो हिसाब करना चाहिए कौन कौन से धर्म कब आते हैं. ಬಾಬಾ ಹೇಳ್ತಾರೆ, ಮುಖ್ಯ 4 ಧರ್ಮ ಅಂದಮೇಲೆ ಲೆಕ್ಕ ಮಾಡಬೇಕಾಗ್ತದೆ, ಯಾರ್ಯಾರು ಯಾವ್ಯಾವ ಧರ್ಮದಲ್ಲಿ ಯಾವಾಗ ಬರ್ತಾರೆ ಅಂತ. ಜैसे गुरु नानक 500 वर्ष पहले आए, ऐसे तो नहीं सिख लोग कोई 84 जन्म का पाठ बजाते हैं. ಹೇಗೆ ಗುರು ನಾನಕ್ 500 ವರ್ಷದ ಮೊದಲು ಬಂದ, ಈ ಥರ ಹೇಳೋದಿಲ್ಲ ಸಿಖ್ಖರು 84 ಜನ್ಮ ತಗೊಂಡು ಪಾತ್ರ ಅಭಿನಯಿಸ್ತಾರೆ ಅಂತ. बाप कहते हैं 84 जन्म सिर्फ तुम ऑलराउंडर ब्राह्मणों के हैं. ಬಾಬಾ ತಿಳಿಸ್ಕೊಡ್ತಾರೆ, 84 ಜನ್ಮ ಕೇವಲ ನೀವು ಆಲ್ರೌಂಡರ್ ಬ್ರಾಹ್ಮಣರದಾಗಿದೆ. ಬಾಬಾನೇ ಸಮಜಾ ಹೇ ಕಿ ತುಮಾರಾ ಹಿ ಆಲ್ರೌಂಡ್ ಪಾರ್ಟ್ ಹೇ. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ, ನಿಮ್ಮದೇ ಆಲ್ರೌಂಡ್ ಪಾತ್ರ ಇದೆ. ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ತುಮ್ ಬಂತೆ ಹೋ. ಶಿವಬಾಬಾ ಹೇಳ್ತಾರೆ, ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರು ನೀವು ಆಗ್ತೀರ. ಜೋ ಪಹಲೆ ದೇವಿ ದೇವತಾ ಬಂತೆ ಹೇ ವಹಿ ಸಾರಾ ಚಕ್ರ ಲಗಾತೆ ಹೇ. ಬಾಬಾ ಹೇಳ್ತಾರೆ, ಯಾರು ಮೊದಲಿಗೆ ಇಲ್ಲಿ ದೇವಿ ದೇವತೆಗಳಾಗ್ತಾರೋ ಅವರೇ ಇಡೀ ಚಕ್ರವನ್ನು ಹಾಕ್ತಾರೆ. ಬಾಪ್ कहते तुमने वेदशास्त्र तो बहुत सुने, अभी यह सुनो और जज करो कि शास्त्र राइट है या गुरु लोग राइट है या जो बाप सुनाते हैं वह राइट है. ಬಾಬಾ ಹೇಳ್ತಾರೆ, ನೀವು ವೇದಶಾಸ್ತ್ರವನ್ನಂತೂ ಭಾಳಷ್ಟು ಕೇಳಿದ್ದೀರ, ಈಗ ನೀವೇ ಕೇಳ್ರಿ, ಇದನ್ನು ಕೇಳ್ರಿ ಅಂತಾರೆ ಬಾಬಾ. ನೀವೇ ನಿರ್ಣಯ ಮಾಡಿ ಶಾಸ್ತ್ರ ಸರಿ ಇದೆಯೋ ಅಥವಾ ಗುರು ಜನ ಹೇಳಿದ್ದು ಸರಿ ಇದೆಯೋ ಅಥವಾ ಬಾಬಾ ಏನು ಹೇಳ್ತಾರೆ ಅದು ಸರಿ ಇದೆಯೋ. ಬಾಪ್ ಕೋ ಕಹತೆ ಹಿ ಹೈ ಟ್ರುತ್ ಮೈ ಸಚ್ ಬತ್ಲಾತಾ ಹೂँ ಜಿಸೆ ಸತ್ಯುಗ್ ಬನ್ ಜಾತಾ ಹೈ. ಶಿವಬಾಬನಿಗೆ ಟ್ರುತ್ ಅಂದರೆ ಪರಮಾತ್ಮ ಸತ್ಯ, ಗಾಡ್ ಇಸ್ ಟ್ರುತ್ ಅಂತ ಹೇಳ್ತಾರೆ ತಾನೆ. ನಾನು ಸತ್ಯವನ್ನೇ ಹೇಳ್ತೇನೆ, ಅದರಿಂದ ಸತ್ಯುಗ ಆಗ್ತದೆ. ಅವ್ರ ದ್ವಾಪರ್ ಸೆ ಲೇಕರ್ ತುಮ್ ಝೂಟ್ ಸುನ್ತೆ ಆಯೆ ಹೋ ತೋ ಉಸೆ ನರ್ಕ ಬನ್ ಪಡಾ ಹೈ. ಮತ್ತು ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ಹಿಡಿದು ನೀವು ಸುಳ್ಳನ್ನು ಕೇಳ್ತಾ ಬಂದ್ರಿ, ಅದರಿಂದ ನರಕ ಆಯಿತು. ಬಾಪ್ ಕತೆ ಮೈ ತುಮಾರಾ ಗುಲಾಮ್ ಹೂँ, ಭಕ್ತಿ ಮಾರ್ಗ ಮೇ ತುಮ್ ಗಾತೆ ಆಯೆ ಹೋ ಮೈ ಗುಲಾಮ್ ತೇರಾ, ಅಭಿ ಮೈ ತುಮ್ ಬಚ್ಚೋಂ ಕಿ ಸೇವಾ ಮೇ ಆಯಾ ಹೂँ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಸೇವಕನಾಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ನೀವು ಗಾಯನ ಮಾಡ್ತಾ ಬಂದ್ರಿ, ನಾನು ಗುಲಾಮ್ ಆಗಿದ್ದೀನಿ, ನಾನು ನಿನ್ನ ಗುಲಾಮ್ ಆಗಿದ್ದೀನಿ ಅಂದರೆ ನಾನು ನಿನ್ನ ಸೇವಕನಾಗಿದ್ದೀನಿ ಅಂತ. ಈಗ ನಾನು ನೀವು ಮಕ್ಕಳ ಸೇವೆ ಮಾಡಲಿಕ್ಕೆ ಬಂದಿದ್ದೀನಿ. ಪರಮಾತ್ಮ ಹೇಳ್ತಿದ್ದಾರೆ, ಮಕ್ಕಳೇ ನಾನು ನಿಮ್ಮ ಸೇವಾ ಮಾಡಲಿಕ್ಕೆ ಬಂದಿದ್ದೀನಿ ಅಂತ. ಬಾಪ್ ಕೋ ನಿರಾಕಾರಿ ನಿರಹಂಕಾರಿ ಗಾಯಾ ಜಾತಾ ಹೇ
तो बाप कहते मेरा फ़र्ज़ है तुम बच्चों को सदा सुखी बनाना. ತಂದೆಗೆ ನಿರಾಕಾರಿ ನಿರಹಂಕಾರಿ ಅಂತ ಹೇಳಲಾಗ್ತದೆ. ಅಂದಮೇಲೆ ಬಾಬಾ ಹೇಳ್ತಾರೆ ನನ್ನ ಕರ್ತವ್ಯವಾಗಿದೆ ನೀವು ಮಕ್ಕಳನ್ನು ಸದಾ ಸುಖಿಗಳನ್ನಾಗಿ ಮಾಡೋದು. गीत में भी है अगम निगम का भेद खोले, बाकी डमरू आदि बजाने की कोई बात नहीं है. ಗೀತೆಯಲ್ಲಿಯೂ ಕೂಡ ಇದೆ ಈ ಬಂದು ಹೋಗುವ ಭೇದವನ್ನು ತೆರಿಬೇಕು ಅಂತ. ಇನ್ನು ಡಮರು ಎಲ್ಲ ಬಾರಿಸುವಂಥ ಯಾವುದೇ ಮಾತಿಲ್ಲ. ಇವತ್ತು ಆದಿ ಮಧ್ಯ ಅಂತ್ಕ ಸಾರ ಸಮಾಚಾರ ಸುನಾತೆ हैं. ಇಲ್ಲಿ ಶುಭಾಬ ನಾವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಎಲ್ಲ ಸಮಾಚಾರವನ್ನು ತಿಳಿಸ್ಕೊಡ್ತಾರೆ. ಬಾಬಾ कहते हैं तुम सभी बच्चे एक्टर्स हो, मैं इस समय करण करावन हार हूँ. ತಂದೆ ಹೇಳ್ತಿದ್ದಾರೆ ಇಲ್ಲಿ ನೀವು ಮಕ್ಕಳು ಎಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ, ನಾನು ಮಾಡಿಸುವಂಥವನಾಗಿದ್ದೇನೆ ಈ ಸಮಯದಲ್ಲಿ. ಮೈ ಇನ್ಸೆ ಸ್ಥಾಪನ್ ಕರ್ವಾತಾ ಹೂँ, ಬಾಕಿ ಗೀತಾ ಮೇ ಜೋ ಕುಚ್ ಲಿಖಾ ಹುವಾ ಹೈ ವ ತೋ ಹೈ ನಹಿ. ಬಾಬಾ ಹೇಳ್ತಾರೆ ನಾನು ಈ ಬ್ರಹ್ಮನಿಂದ ಸ್ಥಾಪನೆ ಮಾಡಿಸ್ತೇನೆ, ಇನ್ನು ಗೀತೆಯಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅದಂತೂ ಇಲ್ಲ. ಅಭಿ ತೋ प्रैक्टिकल बात है ना, बच्चों को यह सहज ज्ञान और सहज योग सिखलाता हूँ, ಯೋಗ ಲಗವಾತಾ ಹೂँ. ಬಾಬಾ ಹೇಳ್ತಾರೆ ಈಗಂತೂ ಪ್ರಾಕ್ಟಿಕಲ್ ಮಾತಾಗಿದೆ, ಮಕ್ಕಳಿಗೆ ನಾನು ಸಹಜ ಯೋಗವನ್ನು ಕಲಿಸ್ತೇನೆ, ಅದರ ಜೊತೆಗೆ ಯೋಗ ಮಾಡೋದನ್ನು ಹೇಳ್ಕೊಡ್ತೇನೆ. ಕಾ ಹೈನಾ ಯೋಗ ಲಗವಾನೆ ವಾಲೆ, ಝೋಲಿ ಭರ್ನೆ ವಾಲೆ, ಮರ್ಜ್ ಮಿಟಾನೆ ವಾಲೆ. ಅದಕ್ಕೆ ಬಾಬಾ ಹೇಳ್ತಾರಲ್ವ ಯೋಗ ಜೋಡಿಸುವಂಥವರು, ಜೋಳಿಗೆ ತುಂಬಿಸುವಂಥವರು ಮತ್ತು ದುಃಖವನ್ನು ದೂರ ಮಾಡುವಂಥವರು. ಗೀತಾ का भी पूरा अर्थ समझाते हैं, योग सिखलाता हूँ और सिखलवाता हूँ भी. ಬಾಬಾ ಹೇಳ್ತಾರೆ ಗೀತೆಯಲ್ಲೂ ಕೂಡ ಪೂರ್ಣ ಅರ್ಥ ತಿಳಿಸ್ಕೊಡ್ತಾರಲ್ವ, ಯೋಗ ಕಲಿಸ್ತೇನೆ, ಹೇಗೆ ಯೋಗ ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ಕೊಡ್ತೇನೆ. बच्चे योग सीख कर फिर औरों को सिखलाते हैं ना, कहते योग से हमारी ज्योत जगाने वाले. ಬಾಬಾ ಹೇಳ್ತಾರೆ ಮಕ್ಕಳು ಯೋಗವನ್ನು ಕಲಿತು ಬೇರೆಯವ್ರಿಗೂ ಕಲಿಸ್ತಿರ್ತಾನೆ. ಹೇಳಲಾಗ್ತದೆ ಯೋಗ ನಮ್ಮ ಜ್ಯೋತಿಯನ್ನು ಬೆಳಗಿಸುವಂಥದ್ದು. ऐसे गीत भी कोई घर में बैठकर सुने तो सारा ही ज्ञान बुद्धि में चक्र लगाएगा. ಕೆಲವೊಂದು ಬಾಬನ ಇಂತಹ ಗೀತೆಗಳನ್ನು ನಾವು ಮನೆಯಲ್ಲಿ ಕೂತ್ಕೊಂಡೇ ಕೇಳಿದಾಗ ಇಡೀ ಜ್ಞಾನ ಬುದ್ಧಿಯಲ್ಲಿ ಚಕ್ರ ಹಾಕ್ತದೆ ಅಂತಾರೆ ಬಾಬಾ. ಬಾಪ್ ಕಿ ಯಾದ್ ಸೆ ವರ್ಷೆ ಕಾ ಭಿ ನಶಾ ಚಡೇಗ, ತಂದೆಯ ನೆನಪಿನಿಂದ ಆಸ್ತಿಯ ನಶೆನೂ ಏರ್ತದೆ. ಸಿರ್ಫ್ ಪರಮಾತ್ಮ ವ ಭಗವಾನ್ ಕಾನೆ ಸೆ ಮುಖ ಮಿಟಾ ನಹೀ ಹೋತಾ, ಬಾಬಾ ಮಾನಾ ಹಿ ವರ್ಷ. ಬಾಬಾ ಹೇಳ್ತಾರೆ ಕೇವಲ ಪರಮಾತ್ಮ ಅಥವಾ ಭಗವಂತ ಅಂತ ಹೇಳಿದರೆ ನಮ್ಮ ಬಾಯಿ ಮಧುರ ಆಗೋದಿಲ್ಲ. ಬಾಬಾ ಅಂದ್ರೆ ಆಸ್ತಿ. अब तुम बच्चे बाबा से आदि मध्य अंत का ज्ञान सुनकर फिर औरों को सुनाते हो, इसे ही शंख ध्वनि कहा जाता है. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ತಂದೆಯಿಂದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊಂಡು ಅಥವಾ ತಂದೆಯಿಂದ ಕೇಳಿ ಬೇರೆಯವ್ರಿಗೂ ಹೇಳ್ತೀರಾ, ಇದಕ್ಕೇ ಶಂಖಧ್ವನಿ ಅಂತ ಹೇಳಲಾಗ್ತದೆ. ತುಮको कोई पुस्तक आदि हाथ में नहीं है, बच्चों को सिर्फ धारणा करनी होती है. ಬಾಬಾ ಹೇಳ್ತಾರೆ ನಿಮ್ಮ ಕೈಯಲ್ಲಿ ಯಾವುದೇ ಪುಸ್ತಕ ಇಲ್ಲ, ಮಕ್ಕಳು ಕೇವಲ ಧಾರಣೆ ಮಾಡ್ಕೊಳ್ಬೇಕಾಗ್ತದೆ. ತುಮ್ ಹೋ ಸಚ್ಚೆ ರುಹಾನಿ ಬ್ರಾಹ್ಮಣ್, ರುಹಾನಿ ಬಾಪ್ಗೆ ಬಚ್ಚೆ. ನೀವಾಗಿದ್ದೀರಿ ಸತ್ಯ ಆತ್ಮಿಕ ಬ್ರಾಹ್ಮಣರು, ಆತ್ಮಿಕ ತಂದೆಯ ಮಕ್ಕಳು. ಸಚ್ಚಿ ಗೀತಾ ಸೆ ಭಾರತ್ ಸ್ವರ್ಗ ಬಂತಾ ಹೈ, ವ ತೋ ಸಿರ್ಫ್ ಕಥಾಯೇ ಬೈಟ್ ಬನಾಯಿ ಹೈ. ಸತ್ಯಕ್ಕೆ ಗೀತೆಯಿಂದ ಭಾರತ ಸ್ವರ್ಗ ಆಗ್ತದೆ, ಅವ್ರು ಕೇವಲ ಕೂತ್ಕೊಂಡು ಕತೆ ಮಾಡಿದರು. ಬಾಬಾ ಹೇಳ್ತಾರೆ ಸತ್ಯಗೀತೆಯಿಂದ ಭಾರತ ಸ್ವರ್ಗ ಆಗ್ತದೆ, ಅವ್ರು ಕೇವಲ ಕೂತ್ಕೊಂಡು ಕತೆಗಳನ್ನು ಮಾಡಿದರು. ತುಮ್ ಸ ಪಾರ್ವತಿಯಾ ಹೋ, ತುಮ್ಕೋ ಯ ಅಮರ್ ಕಥಾ ಸುನಾರ ಹೋ. ಬಾಬಾ ಹೇಳ್ತಾರೆ ನೀವೆಲ್ಲ ಪಾರ್ವತಿಯರಾಗಿದ್ದೀರಿ, ನಿಮಗೆ ಈ ಅಮರ ಕಥೆಯನ್ನು ನಾನು ಹೇಳ್ತಿದ್ದೀನಿ. ತುಮ್ ಸಬ್ ದ್ರೌಪದಿಯಾ ಹೋ, ವಹಾ ಕೊಯ್ ನಂಗನ್ ಹೋತೆ ನಹಿ. ಬಾಬಾ ಹೇಳ್ತಾರೆ ನೀವೆಲ್ಲ ದ್ರೌಪದಿಯರಾಗಿದ್ದೀರಿ, ಅಲ್ಲಿ ಯಾವುದೇ ವಿಕಾರ ಅನ್ನೋದಿರೋದಿಲ್ಲ. ಕತೆ ತಬ್ ಬಚ್ಚೆ ಕೈಸೆ ಪೈದಾ ಹೋಂಗೆ, ಅರೆ ಹೈ ಹಿ ನಿರ್ವಿಕಾರಿ ತೋ ವಿಕಾರ ಕಿ ಬಾತ್ ಕೈಸೆ ಹೋ ಸಕ್ತಿ. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಕೇಳ್ತಾರಂತೆ ಬಾಬಾ ಅಲ್ಲಿ ಮಕ್ಕಳಿಗೆ ಜನ್ಮ ಆಗ್ತವೆ ಅಂತ. ಅರೆ ಅಲ್ಲಿರೋದೇ ನಿರ್ವಿಕಾರಿ. ಬಾಬಾ ಹೇಳ್ತಾರೆ ವಿಕಾರದ ಮಾತು ಹೇಗಿರ್ಲಿಕ್ಕೆ ಸಾಧ್ಯ, तुम समझ नहीं सकेंगे कि योग बल से बच्चे कैसे पैदा होंगे, तुम आर्ग्यू करेंगे. ಬಾಬಾ ಹೇಳ್ತಾರೆ ನೀವು ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಯೋಗ ಬಲದಿಂದ ಮಕ್ಕಳಿಗೆ ಹೇಗೆ ಜನ್ಮ ಆಗ್ತದೆ ಅಂತ, ನೀವು ಕೇವಲ ವಾದ ಮಾಡ್ತೀರಾ. ಪರಂತು ಯತ್ತು ಶಾಸ್ತ್ರೋಂ ಕಿ ಬಾತೆ ಹೇನಾ ವ ಹೈ ಹಿ ಸಂಪೂರ್ಣ ನಿರ್ವಿಕಾರಿ ದುನಿಯಾ. ಆದರೆ ಇದೆಲ್ಲ ಶಾಸ್ತ್ರಗಳ ಮಾತು ಅಂತಾರೆ ಬಾಬಾ, ಅದಿರೋದೇ ಸಂಪೂರ್ಣ ನಿರ್ವಿಕಾರಿ ಜಗತ್ತು. ಯಹ ಹೇ ವಿಕಾರಿ ದುನಿಯಾ, ಮೈ ಜಾನ್ತಾ ಹೂँ ಡ್ರಾಮಾನುಸಾರ ಮಾಯಾ ಫಿರ್ ತುಮಕೋ ದುಃಖಿ ಕರೆಗಿ. ಬಾಬಾ ಹೇಳ್ತಾರೆ ಇದು ವಿಕಾರಿ ಜಗತ್ತಾಗಿದೆ,
ನಾನು ತಿಳ್ಕೊಂಡಿದ್ದೀನಿ ನಾಟಕದ ಅನುಸಾರ ಮಾಯೆ ಮತ್ತೆ ನಿಮ್ಮನ್ನು ದುಃಖಿಗಳನ್ನಾಗಿ ಮಾಡ್ತದೆ. ಮೈ ಕಲ್ಪ ಕಲ್ಪ ಅಪ್ನಾ ಫರ್ಜ್ ಪಾಲನ್ ಕರ್ನೆ ಆತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನು ಕಲ್ಪಕ್ಕೂ ನನ್ನ ಕರ್ತವ್ಯ ಪಾಲನೆ ಮಾಡಲಿಕ್ಕೆ ನಾನು ಬರ್ತೇನೆ. जानते कल्प पहले वाले सिक्किಲ್ಲದೆ ही आकर अपना वर्षा लेंगे. आसार भी दिखाते हैं ना. ತಿಳ್ಕೊಂಡಿದ್ದೀರಾ, ಕಲ್ಪದ ಮೊದಲಿನವರು ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥವ್ರು ಬಂದು ತಮ್ಮ ಆಸ್ತಿಯನ್ನು ಪಡ್ಕೊಳ್ತಾರೆ ಅಂತಾರೆ ಬಾಬಾ. ಎಲ್ಲ ಒಂದು ದೃಶ್ಯಾವಳಿಗಳನ್ನು ನೀವು ನೋಡ್ತಿದ್ದೀರ, ತೋರಿಸ್ತಾರೆ ತಾನೇ ಅದರ ಪ್ರಭಾವ. ಯ ವಹಿ ಮಹಾಭಾರತ್ ಲಡಾಯಿ ಹೈ. तुम्हें फिर से देवी देवता ಅಥವಾ ಸ್ವರ್ಗ ಕಾ ಮಾಲಿಕ್ बनने का पुरुषार्थ करना है. ಬಾಬಾ ಹೇಳ್ತಾರೆ, ನೀವು ಮತ್ತೆ ದೇವಿ ದೇವತಾ ಅಥವಾ ಸ್ವರ್ಗದ ಮಾಲೀಕರಾಗುವ ಪುರುಷಾರ್ಥ ಮಾಡಬೇಕು. ಇಸ್ಮೆ ಸ್ಥೂಲ ಲಡಾಯಿ ಕಿ ಕೊಯ್ ಬಾತ್ ನೈ. ಬಾಬಾ ಹೇಳ್ತಾರೆ, ಇದರಲ್ಲಿ ಸ್ಥೂಲವಾದ ಯುದ್ಧದ ಯಾವುದೇ ಮಾತಿಲ್ಲ. ನ ಅಸುರೋ ದೇವತಾओं की लड़ाई ही हुई है, वहाँ तो माया ही नहीं जो लड़ाई. ಶಿವಬಾಬಾ ಹೇಳ್ತಾರೆ, ಅಲ್ಲಿ ಅಸುರರು ಅಥವಾ ದೇವತೆಗಳ ಯುದ್ಧ ಆಯಿತು ಅಂತ ತೋರಿಸ್ತಾರೆ. ಅಲ್ಲಿ ಮಾಯನೇ ಇರೋದಿಲ್ಲ ಅಂದಮೇಲೆ ಏನು ಜಗಳ ಮಾಡೋದು ಹೇಗೆ? ಆಧಾ ಕಲ್ಪ ನ ಕೊಯ್ ಲಡಾಯಿ ನ ಕೊಯ್ ಬಿ ಬಿಮಾರಿ ನ ದುಃಖ ಶಾಂತ. ಶಿವಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಅಲ್ಲಿ ಯಾವುದೇ ಜಗಳ ಅಥವಾ ಯುದ್ಧ ಇರೋದಿಲ್ಲ, ಯಾವುದೇ ರೋಗ ಇರೋದಿಲ್ಲ, ಯಾವುದೇ ದುಃಖ ಅಶಾಂತಿ ಇರೋದಿಲ್ಲ. ಅರೆ ಮಾತು ಸದೈವ ಸುಖ ಬಾಹರ್ ಹಿ ಬಾಹರ್ ರಹತಿ ಹೈ. ಶಿವಬಾಬಾ ಹೇಳ್ತಾರೆ, ಅಲ್ಲಿ ಸದಾ ಸುಖನೇ ಸುಖ, ಅಂದರೆ ಸದಾ ವಸಂತ ಋತುನೇ ಇರ್ತದೆ. ಹಾಸ್ಪಿಟಲ್ ಹೋತಿ ನಹಿ, ಬಾಕಿ ಸ್ಕೂಲ್ ಮೇ ಪಡ್ನಾ ತೋ ಹೋತಾ ಹಿ ಹೈ. ಶಿವಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಹಾಸ್ಪಿಟಲ್ ಇರೋದಿಲ್ಲ, ಆದರೆ ಇಲ್ಲಿ ಶಾಲೆಯಲ್ಲಿ ಓದಬೇಕಾಗ್ತದೆ ಅಂತಾರೆ ಬಾಬಾ. ಅಬ್ ತುಮ್ ಹರೇಕ್ ಯಹಾ ಸೆ ವರ್ಷಾ ಲೇ ಜಾತೆ ಹೋ. ಮನುಷ್ಯ ಪಡಾಯಿ ಸೆ ಅಪ್ನೆ ಪೈರ್ ಪರ್ ಖಡೆ ಹೋ ಜಾತೆ ಹೈ. ಶಿವಬಾಬಾ ಹೇಳ್ತಾರೆ, ನೀವು ಪ್ರತಿಯೊಬ್ಬರೂ ಇಲ್ಲಿಂದಲೇ ಆಸ್ತಿ ಪಡ್ಕೊಂಡು ಹೋಗ್ತೀರಾ. ಹೇಗೆ ಮನುಷ್ಯರು ಶಿಕ್ಷಣದಿಂದ ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಾರೆ. ಇಸ್ ಪರ್ ಕಹಾನಿ ಭಿ ಹೈ. ಕೋಯಿನೇ ಪೂಛಾ ತುಮ್ ಕಿಸ್ಕಾ ಖಾತಿ ಹೋ ತೋ ಕಹಾ ಹಮ್ ಅಪ್ನಿ ತಕ್ದೀರ್ ಕಾ ಖಾತಿ ಹೂँ. ಶಿವಬಾಬಾ ಕೇಳ್ತಾರೆ, ಒಂದು ಕತೆ ಇದೆ, ಅಲ್ಲಿ ಕೇಳಿದ್ರಂತೆ ಅವರಿಗೆ, ನೀನು ಯಾರ್ದು ಊಟ ಮಾಡ್ತಿದೀಯಾ ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ಅದೃಷ್ಟದ್ದು, ನನ್ನ ಭಾಗ್ಯದವ್ರು ನಾನು ಊಟ ಮಾಡ್ತಿದ್ದೀನಿ ಅಂತ. ಹೋತಿ ಹೇ ಹದ್ಕಿ ತಕ್ದೀರ್. ಬಾಬಾ ಹೇಳ್ತಾರೆ, ಅದು ಹದ್ದಿನ ಅದೃಷ್ಟ. अभी तुम अपनी बेहद की तकदीर बनाते हो. तुम ऐसी तकदीर बनाते हो जो 21 जन्म फिर अपना ही राज्य भाग्य भोगते हो. ಬಾಬಾ ಹೇಳ್ತಾರೆ, ಈಗ ನೀವು ನಿಮ್ಮ ಬೇಹದ್ದಿನ ಅದೃಷ್ಟವನ್ನು ರೂಪಿಸ್ಕೊಳ್ತಿದ್ದೀರಾ. ನೀವು ಇಂತಹ ಒಂದು ಅದೃಷ್ಟವನ್ನು ರೂಪಿಸ್ಕೊಳ್ತಿದ್ದೀರಾ. 21 ಜನ್ಮ ತಮ್ಮದೇ ರಾಜ್ಯ ಭಾಗ್ಯವನ್ನು ಅನುಭವ ಮಾಡ್ತೀರಾ. ಯಹ ಬೇಹದ್ ಕೆ ಸುಖ ಕಾ ವರ್ಷ. अब तुम बच्चे कॉन्ट्रास्ट को अच्छी रीति जानते हो. भारत कितना सुखी था. ಶಿವಬಾಬಾ ಹೇಳ್ತಾರೆ, ಅದು ಬೇಹದ್ದಿನ ಸುಖದ ಆಸ್ತಿ. ಈಗ ನೀವು ಮಕ್ಕಳು ಆ ವ್ಯತ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ದೀರಿ. ಭಾರತ ಎಷ್ಟೊಂದು ಸುಖವಾಗಿತ್ತು ಅಂತ. अब क्या हाल है जिन्होंने कल्प पहले राज्य भाग्य लिया होगा वही अब लेंगे. ಬಾಬಾ ಹೇಳ್ತಾರೆ, ಇವತ್ತು ಕತೆ ಏನಾಗಿದೆ, ಯಾರು ಕಲ್ಪದ ಮೊದಲು ರಾಜ್ಯ ಭಾಗ್ಯ ಪಡ್ಕೊಂಡಿದ್ರೋ ಅವರೇ ಈಗಲೂ ಪಡ್ಕೊಳ್ತಾರೆ. ऐसे भी नहीं कि जो ड्रामा में होगा वो मिलेगा फिर तो भूख मर जाएंगे. ಬಾಬಾ ಹೇಳ್ತಾರೆ, ಹಿಂಗೂ ಅಲ್ಲ, ಇರಲಿ ಬಿಡಪ್ಪ, ಏನು ನಾಟಕದಲ್ಲಿ ಇದೆಯೋ ಅದೇ ಸಿಗ್ತದೆ ಅಂದರೆ ಉಪವಾಸ ಸಾಯಬೇಕಾಗ್ತದೆ ಅಂತಾರೆ ಬಾಬಾ. यह ड्रामा का राज पूरा समझना है. शास्त्रों में कोई ने कितनी आयु कोई ने कितनी लिख दी है. ಶಿವಬಾಬಾ ಹೇಳ್ತಾರೆ, ನಾಟಕದ ರಹಸ್ಯವನ್ನು ಪೂರ್ಣ ತಿಳ್ಕೊಳ್ಬೇಕು. ಶಾಸ್ತ್ರದಲ್ಲಿಯೂ ಕೂಡ ಕೆಲವರು ಈ ನಾಟಕದ ಆಯುಷ್ಯವನ್ನು ಕೆಲವರು ಎಷ್ಟು ಬರೆದ್ರು, ಕೆಲವರು ತಮಗೆ ತಿಳಿದ ಹಾಗೆ ಬರೆದ್ರು ಅಂತಾರೆ ಬಾಬಾ. ಅನೇಕ ಮತಾಂತರ ಹೇ. ಕೊಯ್ ಫಿರ್ ಕಹತೆ ಹಮ್ ತೋ ಸದಾ ಸುಖಿ ಹೈ ಹಿ. ಬಾಬಾ ಹೇಳ್ತಾರೆ, ಅನೇಕ ಮತಾಂತರ ಇದೆ. ಕೆಲವರು ಮತ್ತೆ ಹೇಳ್ತಾರೆ, ನಾವಂತೂ ಸದಾ ಸುಖಿಗಳಿದ್ದೇ ಇರ್ತೇವೆ. ಅರೆ ತುಮ್ ಕಭಿ ಬಿಮಾರ್ ನೈ ಹೋತೆ ಹೋ. ವ ತೋ ಕಹತೆ ರೋಗ ಆದಿ ತೋ ಶರೀರ ಕೋ ಹೋತಾ ಹೈ, ಆತ್ಮ ನಿರ್ಲೇಪ್ ಹೈ. ಬಾಬಾ ಕೇಳ್ತಾರೆ, ಅರೆ ನಿಮಗೆಂದು ರೋಗ ಬರೋದಿಲ್ವಾ? ಹಾಗಾದರೆ ಅವ್ರು ಹೇಳ್ತಾರೆ, ರೋಗ ಎಲ್ಲ ಶರೀರಕ್ಕಾಗ್ತದೆ, ಆತ್ಮ ನಿರ್ಲೇಪ ಅಂದ್ರೆ ಅರ್ಥ ಆತ್ಮಕ್ಕೇನು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅವರು. ಅರೆ ಚೋಟಾದಿ ಲಗ್ತಿ तो दुख आत्मा को होता है ना. ये बड़ी समझने की बातें हैं. ಬಾಬಾ ಹೇಳ್ತಾರೆ, ಅರೆ ಏನಾದರೂ ಪೆಟ್ಟು ಬಿದ್ದರೆ ದುಃಖ ಆತ್ಮಕ್ಕಾಗ್ತದಲ್ವಾ, ಇದು ಬಹಳ ತಿಳ್ಕೊಳ್ಳುವಂಥ ಮಾತು ಅಂತಾರೆ ಬಾಬಾ. ಯ ಸ್ಕೂಲ್ ಹೇ, एक ही टीचर पढ़ाते हैं, नॉलेज एक ही है, एम ऑब्जेक्ट एक ही है, नर से नारायण बनने की. ಬಾಬಾ ಹೇಳ್ತಾರೆ, ಇಲ್ಲಿ ಶಾಲೆನೂ ಒಂದೇ, ಓದಿಸೋ ಟೀಚರು ಒಬ್ಬನೇ, ಜ್ಞಾನನೂ ಕೂಡ ಒಂದೇ, ಗುರಿ ಉದ್ದೇಶನೂ ಒಂದೇ, ನರನಿಂದ नारायण आगुवंतद्दु. जो नापास होंगे वह चंद्रवंशी में चले जाएंगे. जब देवताएं थे तो क्षत्रिय नहीं, जब क्षत्रिय थे तो वैश्य नहीं, जब वैश्य थे तो शूद्र नहीं.
ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರಿಲ್ಲಿ ಫೇಲ್ ಆಗ್ತಾರೋ ಚಂದ್ರವಂಶಿಯಲ್ಲಿ ಬರ್ತಾರೆ. ಯಾವಾಗ ದೇವತೆಗಳಿರ್ತಾರೋ ಆವಾಗ ಕ್ಷತ್ರಿಯರಿರೋದಿಲ್ಲ, ಕ್ಷತ್ರಿಯರಿದ್ದಾಗ ವೈಶ್ಯರಿರೋದಿಲ್ಲ, ವೈಶ್ಯರಿದ್ದಾಗ ಶೂದ್ರರಿರೋದಿಲ್ಲ. ಶಿವಬಾಬಾ ಹೇಳ್ತಾರೆ ವಸಬ್ ಸಮಜ್ನೆ ಕಿ ಬಾತೆ ಹೈ, ಇದೆಲ್ಲವೂ ತಿಳ್ಕೊಳ್ಳುವಂಥ ಮಾತಾಗಿದೆ. ಮಾತಾओं ಬಿ ಅತಿ ಸಹಜ ಹೈ, ಏಕಿ ಇಂತಹಾನ್ ಹೈ. ಬಾಬಾ ಹೇಳ್ತಾರೆ ಮಾತೆಯರಿಗೋಸ್ಕರನೂ ಅತಿ ಸಹಜ, ಒಂದೇ ಪರೀಕ್ಷೆಯಾಗಿದೆ. ಐಸೆ ಬಿ ಮತ್ ಸಮझो ದೇರಿ ಸೆ ಆನೆ ವಾಲೆ ಕೈಸೆ ಪಡೆಂಗೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಹೀಗೂ ತಿಳ್ಕೊಳ್ಬೇಡಿ ಜ್ಞಾನಕ್ಕೆ ಲೇಟಾಗಿ ಬಂದರೆ ನಾವು ಹೆಂಗೆ ಓದೋದು ಅಂತ. ಲೇಕಿನ್ ಅಭಿ ತೋ ನಯೇ ತೀಕೆ ಜಾ ರಹೆ ಹೈ. ಆದರೆ ಈಗಂತೂ ಹೊಸಬ್ರು ಫಾಸ್ಟ್ ಹೋಗ್ತಿದ್ದಾರೆ, ಪುರುಷಾರ್ಥದಲ್ಲಿ ಮುಂದೆ ಹೋಗ್ತಿದ್ದಾರೆ. प्रैक्टिकल में है, बाकी माया रावण का कोई रूप नहीं, कहेंगे इनमें काम का भूत है, बाकी रावण का कोई भूत व शरीर तो है नहीं. ಶಿವಬಾಬಾ ಹೇಳ್ತಾರೆ ಅವರು ಪ್ರಾಕ್ಟಿಕಲ್ದಲ್ಲಿ ಮುಂದೆ ಹೋಗ್ತಿರೋದು ನಮಗೆಲ್ಲ ಕಾಣ್ತದೆ. ಇನ್ನು ಮಾಯಾ ರಾವಣಂದು ಯಾವುದೇ ರೂಪನೂ ಇಲ್ಲ. ಹೇಳ್ತಾರೆ ಇವರಲ್ಲಿ ಕಾಮದ ಭೂತ ಇದೆ ಅಂತ. ಆದರೆ ಬಾಬಾ ಹೇಳ್ತಾರೆ ರಾವಣಂದು ಯಾವುದೇ ಭೂತ್ ಅಥವಾ ಒಂದು ಮೂರ್ತಿ ಆಗಲಿ ಶರೀರ ಆಗಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ ಸಭಿ ಬಾತೋं का स्क्रीन है मन मना भो, कहते मुझे याद करो तो इस योग अग्नि से विकर्म विनाश होंगे. ಒಳ್ಳೆಯದು, ಎಲ್ಲ ಮಾತುಗಳಿಗೆ ಸಕ್ಕರೆಗಿಂತಲೂ ಸಿಹಿಯಾಗಿರುವಂಥದ್ದು ಮನ್ಮನಾಭವ ಅಂತಾರೆ ಬಾಬಾ. ಹೇಳ್ತಾರೆ ನನ್ನ ನೆನ್ಪು ಮಾಡ್ರಿ, ಈ ಯೋಗ ಅಗ್ನಿಯಿಂದ ವಿಕರ್ಮ ವಿನಾಶ ಆಗ್ತದೆ. ಬಾಪ್ ಗೈಡ್ ಬನ್ಕರ್ ಆತೆ ಹೇ. ಬಾಬಾ कहते बच्चे मैं तो सम्मुख तुम बच्चों को पढ़ा रहा हूँ. ತಂದೆ ಗೈಡ್ ಆಗಿ ಬರ್ತಾರೆ. ಬಾಬಾ ಹೇಳ್ತಾರೆ ಮಕ್ಕಳೇ ನಾನಂತೂ ಸಮ್ಮುಖದಲ್ಲಿ ನೀವು ಮಕ್ಕಳಿಗೆ ಓದಿಸ್ತಿದ್ದೀನಿ. ಕಲ್ಪ ಕಲ್ಪ ಅಪನಿ ಫರ್ಜ್ ಅದಾಯಿ ಪಾಲನ್ ಕರ್ತಾ ಹೂँ. ಶಿವಬಾಬಾ ಹೇಳ್ತಾರೆ ಕಲ್ಪಕಲ್ಪಕ್ಕೂ ನಾನು ನನ್ನ ಕರ್ತವ್ಯವನ್ನು ಪಾಲನೆ ಮಾಡ್ತೇನೆ. ಪಾರಲೌಕಿಕ್ ಬಾಪ್ कहते हैं मैं अपना फ़र्ज़ बजाने आया हूँ तुम बच्चों की मदद से. ಇಲ್ಲಿ ಪಾರಲೌಕಿಕ ತಂದೆ ಹೇಳ್ತಾರೆ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸ್ಲಿಕ್ಕೆ ಬಂದಿದ್ದೀನಿ, ಆದರೆ ನೀವು ಮಕ್ಕಳ ಸಹಯೋಗದಿಂದ. ಮದದ್ ದೇಂಗೆ ತಪ್ತೋ ತುಂಬಿ ಪದ್ ಪಾಯಂಗೆ. ಬಾಬಾ ಹೇಳ್ತಾರೆ ನೀವು ನನಗೆ ಸಹಯೋಗ ಕೊಟ್ಟಾಗಲ್ವಾ ನೀವು ಕೂಡ ಪದವಿ ಪಡ್ಕೊಳ್ಳೋದು ಅಂತಾರೆ ಬಾಬಾ. ಮೈ ಕಿತ್ನಾ ಬಡ ಬಾಪ್ ಹೂँ, ಕಿತ್ನಾ ಬಡ ಯಜ್ಞ ರಚಾ ಹೂँ. ಬಾಬಾ ಹೇಳ್ತಾರೆ ನಾನು ಎಷ್ಟು ದೊಡ್ಡ ತಂದೆ ಇದ್ದೀನಿ, ಎಂತಹ ದೊಡ್ಡ ಯಜ್ಞವನ್ನು ರಚನೆ ಮಾಡಿದ್ದೀನಿ. ಬ್ರಹ್ಮ ಕಿ ಮುಖ್ಯ ವಂಶಾವಲಿ ತುಮ್ ಸಭಿ ಬ್ರಾಹ್ಮಣಿಯ ಬಾಯಿ ಬೆಹನ್ ಹೋ. ಬಾಬಾ ಹೇಳ್ತಾರೆ ಬ್ರಹ್ಮ ಮುಖ ವಂಶಾವಲಿ ನೀವೆಲ್ಲ ಬ್ರಾಹ್ಮಣರು ಬ್ರಾಹ್ಮಣಿಯರು ಸೋದರ ಸೋದರಿಯರಾಗಿದ್ದೀರಿ. ಜಬ್ ಬಾಯಿ ಬೆಹನ್ ಬನೆ ತೋ ಸ್ತ್ರೀ ಪುರುಷ ಕಿ ದೃಷ್ಟಿ ಬದಲ್ ಜಾಯ್. ಯಾವಾಗ ಇಲ್ಲಿ ನಾವು ಸೋದರ ಸೋದರಿ ಅಂತ ಅಂದ್ಕೊಳ್ತೀವಲ್ಲ ಆಗ ಪತಿ ಪತ್ನಿ ಅಥವಾ ಸ್ತ್ರೀ ಪುರುಷ ಎಂಬ ದೃಷ್ಟಿ ಬದಲಾವಣೆ ಆಗ್ತದೆ. ಬಾಪ್ कहते हैं इस ब्राह्मण कुल को कलंकित नहीं करना, ಪವಿತ್ರ रहने की ಯುಕ್ತಿಯಾँ हैं. ಇಲ್ಲಿ ಬಾಬಾ ಹೇಳ್ತಾರೆ ಈ ಒಂದು ಬ್ರಾಹ್ಮಣ ಕುಲವನ್ನು ಕಳಂಕಿತರನ್ನಾಗಿ ಮಾಡಬೇಡಿ, ಪವಿತ್ರ ಇರೋ ಯುಕ್ತಿ ಇದೆ. ಮನುಷ್ಯ कहते हैं यह कैसे होगा, ऐसे हो नहीं सकता, ಇಕ್ಕಟ್ಟೆ ರಹೆ ಅವ್ರು ಆಗ ನ ಲಗೆ. ಮನುಷ್ಯರು ಹೇಳ್ತಾರಂತೆ ಇದು ಹೇಗ್ರಿ ಸಾಧ್ಯ, ಒಟ್ಟಿಗೆ ಇದ್ದುಕೊಂಡು ಬಾಬಾ ಹೇಳ್ತಾರೆ ಬೆಂಕಿ ಹತ್ತೋದೇ ಇಲ್ಲ ಅಂದರೆ ಹೇಗೆ ಸಾಧ್ಯ. ಬಾಬಾ कहते बीच में ज्ञान तलवार होने से कभी आग नहीं लग सकती. ಇಲ್ಲಿ ಶಿವಬಾಬಾ ಏನು ಹೇಳ್ತಾರೆ ಅಂದರೆ ಮಧ್ಯದಲ್ಲಿ ಜ್ಞಾನದ ಖಡ್ಗವನ್ನು ಇಟ್ಕೊಂಡಾಗ ವಿಕಾರದ ಬೆಂಕಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. परंतु जबकि दोनों मनमनाभव रहे, ಶಿವಬಾಬಾ ಕೋ ಯಾದ್ ಕರ್ತೆ ರಹೆ, ಅಪ್ನೆ ಕೋ ಬ್ರಾಹ್ಮಣ ಸಮझे. ಅರೆ ಇಲ್ಲೇನು ಹೇಳ್ತಾರೆ ಬಾಬಾ ಅಂದರೆ ಇಬ್ಬರು ಮನ್ಮನಾಭವ ಆಗಿರಬೇಕು, ಶಿವಬಾಬನ ನೆನಪು ಮಾಡ್ತಾ ಇರಬೇಕು, ತಮ್ಮನ್ನು ಬ್ರಾಹ್ಮಣರು ಅಂತ ತಿಳ್ಕೊಳ್ಬೇಕು, ಆಗ ವಿಕಾರದ ಬೆಂಕಿ ಹತ್ತೋದಿಲ್ಲ ಅಂತಾರೆ ಬಾಬಾ. ಮನುಷ್ಯತೆ ಇನ್ ಬಾತೋं को नहीं समझने कारण हंगामा मचाते हैं. ಮನುಷ್ಯರು ಈ ಮಾತನ್ನು ತಿಳ್ಕೊಳ್ಳದೆ ಇರೋ ಕಾರಣ ಗಲಾಟೆ ಎಬ್ಬಿಸ್ತಾರೆ. ಯ ಗಾಲಿಯಾ ಬಿ ಖಾನಿ ಪಡ್ತಿ ಹೈ, ಕೆಲವೊಂದು ಸಲ ಇಲ್ಲಿ ಬಯಸ್ಕೊಳ್ಬೇಕಾಗ್ತದೆ ಅಂತಾರೆ ಬಾಬಾ. ಶ್ರೀಕೃಷ್ಣ को थोड़ी कोई गाली दे सकते, श्री कृष्ण ऐसे आ जाए तो विलायत आदि से एकदम एरोप्लेन में भाग आए, भीड़ मच जाए. ಶಿವಬಾಬಾ ಹೇಳ್ತಾರೆ ಶ್ರೀಕೃಷ್ಣಂತೂ ಈ ರೀತಿ ಬಯಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಏನಾದರೂ ಶ್ರೀಕೃಷ್ಣ ಬಂದಾನೆ ಅಂತ ಗೊತ್ತಾಗ್ಬಿಟ್ರೆ ವಿದೇಶದಿಂದ ಎಲ್ಲ ಏಕ್ದಮ್ ಏರೋಪ್ಲೇನಿಂದಲೇ ಓಡಿ ಬಂದುಬಿಡ್ತಾರೆ, ರಶ್ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಭಾರತ್ ಮೇ ಪತಾ ನಹಿ ಕ್ಯಾ ಹೋ ಜಾಯ್, ಕೃಷ್ಣ ಬಂದಾನೆ ಅಂತೇನಾದರೂ ಗೊತ್ತಾಗ್ಬಿಟ್ರೆ ಗೊತ್ತಿಲ್ಲ ಈ ಭಾರತದಲ್ಲಿ ಏನಾಗ್ಬಿಡುತ್ತೇನೋ ಅಂತಾರೆ ಬಾಬಾ. ಅಚ್ಚಾ ಆಜ್ ಭೋಗ್ ಹೈ, ಯ ಹೇ ಪಿಯರ್ ಘರ್ ಅವ್ರ ವ ಹೇ ಸಸೂರ್ ಘರ್. ಬಾಬಾ ಹೇಳ್ತಾರೆ ಒಳ್ಳೆಯದು, ಇವತ್ತು ಭೋಗ ಅದಾಗಿದೆ. ಬಾಬಾ ಹೇಳ್ತಾರೆ ಇದಾಗಿದೆ ತಂದೆ ಮನೆ, ಅದಾಗಿದೆ ಮಾವನ ಮನೆ, ಅತ್ತೆ ಮನೆ.
संगम पर मुलाकात होती है, कोई कोई इनको ಜಾದೂ ಸಮಜ್ತೆ हैं. ಸಂಗಮ ಯುಗದಲ್ಲಿ ಭೇಟಿ ಆಗ್ತೇವೆ ನಾವು, ಕೆಲವರು ಇದನ್ನು ಜಾದೂ ಅಂತ ತಿಳ್ಕೊಳ್ತಾರೆ. ಬಾಬಾನೇ ಸಮಜಾ ಹೈ ಕಿ ಯಹ ಸಾಕ್ಷಾತ್ಕಾರ ಕ್ಯಾ ಹೈ, ಬಾಬಾ ತಿಳಿಸ್ಕೊಡ್ತಾರೆ ಈ ಸಾಕ್ಷಾತ್ಕಾರ ಏನು. ಹಾಗಾದರೆ ಭಕ್ತಿ ಮಾರ್ಗ में कैसे साक्षात्कार होते हैं, इनमें ಸಂಶಯ ಬುದ್ಧಿ नहीं होना है. ಭಕ್ತಿ ಮಾರ್ಗದಲ್ಲಿ ಹೇಗೆ ಸಾಕ್ಷಾತ್ಕಾರ ಆಗ್ತದೆ, ಇದರಲ್ಲಿ ಸಂಶಯ ಬುದ್ಧಿಯವರಾಗಬಾರ್ದು. यह रस्म रिवाज है, शिव बाबा का भंडारा है, तो उनको याद कर भोग लगाना चाहिए. ಬಾಬಾ ಹೇಳ್ತಾರೆ ಇದು ರೀತಿ ಪದ್ಧತಿಯಾಗಿದೆ. ಶಿವಬಾಬನ ಭಂಡಾರ, ಬಾಬನ ನೆನಪು ಮಾಡಿ ಭೋಗ ಇಡಬೇಕು. ಯೋಗ ಮೇ रहना तो अच्छा ही है, ಬಾಬಾ ಕಿ ಯಾದ್ रहेगी. ಬಾಬಾ ಹೇಳ್ತಾರೆ ಯೋಗದಲ್ಲಿರೋದು ಒಳ್ಳೆಯದೇ ಅಲ್ವಾ, ತಂದೆಯ ನೆನಪಿರ್ತದೆ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, स्वयं को ब्रह्मा मुख वंशावली समझकर पक्का पवित्र ब्राह्मण बनना है. ಬಾಬಾ ಹೇಳ್ತಾರೆ ಸ್ವಯಂವನ್ನು ಬ್ರಹ್ಮ ಮುಖವಂಶಾವಲಿ ಅಂತ ತಿಳ್ಕೊಂಡು ಪಕ್ಕಾ ಪವಿತ್ರ ಬ್ರಾಹ್ಮಣರಾಗಬೇಕು. ಕಭಿ ಅಪ್ನೆ ಇಸ್ ಬ್ರಾಹ್ಮಣ ಕುಲಕ್ಕೋ ಕಲಂಕಿತ ನೈ ಕರ್ನಾ ಹೈ, ಎಂದಿಗೂ ಕೂಡ ತಮ್ಮನ್ನು ಈ ಬ್ರಾಹ್ಮಣ ಕುಲಕ್ಕೆ ಕಳಂಕಿತರನ್ನಾಗಿ ಮಾಡಿಕೊಳ್ಬಾರ್ದು. ಎರಡನೇದು, ಬಾಪ್ ಸಮಾನ್ ನಿರಾಕಾರಿ ನಿರಹಂಕಾರಿ ಬನ್ ಅಪ್ನಿ ಫರ್ಜ್ ಅದಾಯಿ ಪೂರಿ ಕರ್ನಿ ಹೈ. ಶಿವಬಾಬಾ ಹೇಳ್ತಾರೆ ತಂದೆಯ ಸಮಾನ ನಿರಾಕಾರಿ ನಿರಹಂಕಾರಿಯಾಗಿ ತಮ್ಮ ಕರ್ತವ್ಯವನ್ನು ಪೂರ್ಣ ಮಾಡಬೇಕು. ರೂಹಾನಿ ಸೇವಾ ಪರ್ ತತ್ಪರ ನಹಿ, ಈ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರಬೇಕು. ವರದಾನ್, ಸ್ನೇಹ ಕಿ ಶಕ್ತಿ ಸೆ ಮಾಯಾ ಕಿ ಶಕ್ತಿ ಕೋ ಸಮಾಪ್ತಿ ಕರ್ನೆ ವಾಲೆ ಸಂಪೂರ್ಣ ಜ್ಞಾನಿ ಭವ. ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಜ್ಞಾನಿಗಳಾಗಿರಿ. ಸ್ನೇಹ ಮೇ ಸಮಾನ ಹಿ ಸಂಪೂರ್ಣ ಜ್ಞಾನ ಹೈ. ಸ್ನೇಹ ಬ್ರಾಹ್ಮಣ ಜನ್ಮ ಕಾ ವರದಾನ್ ಹೈ. ಬಾಬಾ ಹೇಳ್ತಾರೆ ಸ್ನೇಹದಲ್ಲಿ ಸಮಾವೇಶ ಆಗುವುದು ಅಂದ್ರೆ ಸಂಪೂರ್ಣ ಜ್ಞಾನ. ಸ್ನೇಹ ಬ್ರಾಹ್ಮಣ ಜನ್ಮದ ವರದಾನವಾಗಿದೆ. संगम युग पर स्नेह का सागर स्नेह के हीरे मोतियों की तालियां भरकर दे रहे हैं, तो स्नेह में संपन्न बनो. ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ಸ್ನೇಹದ ಸಾಗರ ತಂದೆ ಸ್ನೇಹದ ವಜ್ರ ಮುತ್ತುಗಳ ತಟ್ಟೆಯನ್ನು ತುಂಬಿಸಿ ಕೊಡ್ತಿದ್ದಾರೆ. ಸೊ ಸ್ನೇಹದಲ್ಲಿ ಸಂಪನ್ನರಾಗಿರಿ ಅಂತಾರೆ ಬಾಬಾ. स्नेह की शक्ति से परिस्थितियारूपी पहाड़ परिवर्तन हो, पानी समान हल्का बन जाएगा. ಸ್ನೇಹದ ಶಕ್ತಿಯಿಂದ ಪರಿಸ್ಥಿತಿ ರೂಪಿ ಬೆಟ್ಟನೂ ಕೂಡ ಪರಿವರ್ತನೆಯಾಗಿ ನೀರಿನ ಸಮಾನ ಹಗುರಾಗುವುದು ಅಂತಾರೆ ಬಾಬಾ. ಮಾಯಾ ಕಾ ಕೈಸಾ ಭಿ ವಿಕರಾಲ್ ರೂಪ್ ವ ರಾಯಲ್ ರೂಪ್ ಸಾಮ್ನಾ ಕರೆ, तो सेकंड में स्नेह के सागर में समा जाओ. ಬಾಬಾ ಹೇಳ್ತಾರೆ ಮಾಯೆಯ ಎಂಥದೇ ವಿಕರಾಳ ರೂಪ ಇರಲಿ ಅಥವಾ ರಾಯಲ್ ರೂಪ ನನ್ನ ಎದುರುಗಡೆನೇ ಬರಲಿ, ಆದರೆ ಸೆಕೆಂಡ್ನಲ್ಲಿ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿ ಅಂತಾರೆ ಬಾಬಾ. तो स्नेह की शक्ति से माया की शक्ति समाप्त हो जाएगी. ಸ್ನೇಹದ ಶಕ್ತಿಯಿಂದ ಆ ಮಾಯೆಯ ಶಕ್ತಿ ಸಮಾಪ್ತಿಯಾಗ್ಬಿಡ್ತದೆ. ಸ್ಲೋಗನ್, तन मन धन मन वाणी और कर्म से बाप के कर्तव्य में सदा सहयोगी ही योगी है. ಬಾಬಾ ಹೇಳ್ತಿದ್ದಾರೆ ಶ್ಲೋಗನ್ ಆಗಿದೆ, ತನು ಮನ ಧನ ಮನ ವಾಣಿ ಮತ್ತು ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿಗಳೇ ಯೋಗಿಗಳಾಗಿದ್ದಾರೆ. ಓಂ ಶಾಂತಿ.